ಫೌಂಡೇಶನ್ ವತಿಯಿಂದ ಅಧ್ಯಕ್ಷರು ಪುಷ್ಪಲತಾ ಮಾತಾಡ್ತಿರೋದು. ಸೊ ಇವತ್ತು ಶ್ರೀ ಸಂಜೀವಿನಿ ಫೌಂಡೇಶನ್ ನಮ್ಮ ಎಲ್ಲ ಪದಾಧಿಕಾರಿಗಳು ಸರ್ ಎಲ್ಲರೂ ಸೇರಿ ಇವತ್ತು ಒಂದು ಸಂಕ್ರಾಂತಿ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಶ್ರೀ ಪ್ರಸನ್ನ ಸಿದ್ಧಿ ಕಾರ್ಯ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಹಬ್ಬದ ರೀತಿಯಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ಹಳ್ಳಿಗಳಲ್ಲಿ ಯಾವ ಥರ ಸೊಬಗನ್ನು ತರುತ್ತೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಸಂಕ್ರಾಂತಿ ಹಬ್ಬನ ನಾವಿಲ್ಲಿ ತರಿಸಿದ್ದೀವಿ. ತುಂಬ ಜನ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಹಬ್ಬ ಆಚರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ವೈಬ್ಸ್ ಮಾಡಿಸಿದ್ದೀವಿ, ಇಲ್ಲಿ ಸಂಕ್ರಾಂತಿ ವೈಬ್ ಮಾಡಿದ್ದೀವಿ. ಜೊತೆಗೆ ಉಚಿತ ಆರೋಗ್ಯ ಶಿಬಿರನ ಮಾಡಿದ್ದೀವಿ. ಮತ್ತು ಆಚಾರ್ಯ ಗುರುಪರಪರ ಶಾಲೆಯಿಂದ ಮಕ್ಕಳನ್ನ ಕರೆಸಿ ಅವರಿಗೆ ಉಚಿತವಾಗಿ ಗೇಮ್ಸ್ಗಳು ಗ್ರಾಮೀಣ ಸೊಬಗಿನ ಒಂದಷ್ಟು ಗೇಮ್ಸ್ಗಳನ್ನ ಮಾಡಿಸಿದ್ದೀವಿ. ನಮ್ಮ ಉದ್ದೇಶ ಏನು ಅಂದರೆ ಈಗ ನಾವು ಹಬ್ಬಗಳನ್ನ ಬೆಂಗಳೂರಲ್ಲಿ ತುಂಬ ಯಾರೂ ಆಚರಣೆ ಮಾಡ್ತಾ ಇಲ್ಲ. ಸೊ ನಾವೇ ಹಳ್ಳಿಗಳಲ್ಲಿ ಬಂದು ಮಕ್ಕಳ ಜೊತೆ ಎಲ್ಲರ ಜೊತೆನೂ ಈ ಹಬ್ಬನ ಆಚರಣೆ ಮಾಡಿದ್ರೆ ಇದಕ್ಕೊಂದು ಬೆಲೆ ಇರುತ್ತೆ ಅಂತ ಹೇಳಿ ನಮ್ಮ ಎಲ್ಲ ಸಂಜೀವಿನಿ ಫೌಂಡೇಶನ್ ಪದಾಧಿಕಾರಿಗಳ ಜೊತೆ ಈ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಸರ್. ತುಂಬ ಖುಷಿ ಇದೆ ಸರ್. ಸರ್ ಸುಮಾರು 5 ವರ್ಷದಿಂದ ಪ್ರತಿಯೊಂದು ಹಳ್ಳಿನಲ್ಲೂ ಇದೇ ರೀತಿಯಾಗಿ ನಾವು ಹೋಗಿ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಹೌದು ಸರ್, ಮಕ್ಕಳಿಗೆ ಉಚಿತವಾಗಿ ಸರ್ಟಿಫಿಕೇಟ್ನ ಕೊಡುವಂಥದ್ದು, ಅವ್ರಿಗೆ ಒಂದು ಗಿಫ್ಟ್ಗಳನ್ನ ಕೊಡುವಂಥದ್ದು, ಗೇಮ್ಸ್ ಆಡಿಸೋವಂಥದ್ದು, ಇದೇ ರೀತಿ ಗ್ರಾಮೀಣ ಸೊಬಗಿನ ಏನು ಆಟಗಳನ್ನು ಇದೆಯೇ ಅದನ್ನೆಲ್ಲ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಸರ್ ಪ್ರತಿ ವರ್ಷ. ಹೌದು ಸರ್, ಯಾಕಂದರೆ ಎಲ್ಲದಕ್ಕೂ ಮುಖ್ಯವಾಗಿ ಆರೋಗ್ಯ ಮುಖ್ಯ ಬರುತ್ತೆ. ಸೊ ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ಇಲ್ಲಿ ತುಂಬ ಜನ ಸೇರಿರೋದ ಕಾರಣ ನಮಗೆ ಆರೋಗ್ಯ ಚಿಕಿತ್ಸೆ ಕೂಡ ನಾವು ಉಚಿತವಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಆರೋಗ್ಯ ಚಿಕಿತ್ಸೆ ಕೂಡ ಕೊಟ್ಟಿದ್ದೀವಿ ಸರ್. ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಮುಖ್ಯವಾಗಿ ನಮ್ಮ ಸಂಜೀವಿನಿ ಫೌಂಡೇಶನ್ ಟೀಮ್ ಸಪೋರ್ಟ್ ಕಾರಣ. ಸೊ ಅವರಿಗೆ ನಾನು ಮೊದಲು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಬಂದಿರೋ ಅಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಪುಷ್ಪಲತಾ ಸರ್.